ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ 10 ಡೇಸ್ ಆಗಿತ್ತು ನಾನು ಲೆಂದಿ ವಿಡಿಯೋ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಬೇರೆ ಕೆಲಸಗಳಿದ್ವು, ಮದ್ವೆ ಕೂಡ ಇತ್ತು ಒಂದು ವೀಕೆಂಡ್ ಅಲ್ಲಿ. ಮದ್ವೆ ಇದ್ದಿದ್ದು ಸ್ವಲ್ಪ ದೂರದಲ್ಲಿ, ಕೊಣನೂರಲ್ಲಿ. ಅದು ಆಲ್ಮೋಸ್ಟ್ 4.5 hours ಜರ್ನಿ ಬೆಂಗಳೂರಿಂದ. ಸೊ ಟ್ರಾವೆಲಿಂಗ್ ಹೋಗಿ ಬರೋದೆಲ್ಲ ಸ್ವಲ್ಪ ಸ್ಟ್ರೆಸ್ಫುಲ್ ಇತ್ತು. ಸೊ ನನಗೆ ಅಂತ ಸ್ವಲ್ಪ ಟೈಮ್ ತಗೊಂಡು ಇವತ್ತು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಟೈಮರ್ ಸೆಟ್ ಮಾಡಿಕೊಂಡು 1 hour ಅಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆ ಅಕ್ಕಪಕ್ಕ ಎರಡೂ ಕಡೆನೂ ಮನೆಗಳು ಕಟ್ತಾ ಇರೋದ್ರಿಂದ ನಮ್ಮ ಮನೆಗೆ ಸ್ವಲ್ಪ ಡಸ್ಟ್ ಜಾಸ್ತಿನೇ ಬರುತ್ತೆ. ಸೊ ಇವತ್ತು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಯೋಶ್ನಿ ಸ್ಕೂಲಿಗೆ ಹೋದ್ಲು. ಸೊ ನಾನು ಆರಾಮಾಗಿ ನನ್ನ ಕೆಲಸ ಮುಗಿಸ್ಕೋಬಹುದು. ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ. ಜನರಲಿ ನಾನು ವಾಂಗಿಬಾತ್ ಮಾಡಲ್ಲ, ನನ್ನ ತಂಗಿ ಚೆನ್ನಾಗಿ ಮಾಡಿದ್ಲು ಅವತ್ತು. ಅವಳ ಹತ್ರ ಹೇಳಿಸ್ಕೊಂಡು ಇವತ್ತು ವಾಂಗಿಬಾತ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನಾನು ಈ ಸ್ಟ್ಯಾಂಡ್ನ ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಈ ಸ್ಪೇಸ್ಗೆ ಏನಾದರೂ ಒಂದು ಬೇಕಿತ್ತು, ಬಾಟಲ್ಸ್ ಎಲ್ಲ ಇಡೋದಕ್ಕೆ, ಕಪ್ಸ್ ಎಲ್ಲ ಹೋಲ್ಡ್ ಮಾಡೋದಕ್ಕೆ ಈಸಿಯಾಗಿ ಆಕ್ಸೆಸ್ ಮಾಡೋ ಥರ, ಸ್ವಲ್ಪ ಡೆಕೋರೇಟಿವ್ ಆಗೂ ಇರೋ ಥರ ನೋಡ್ತಾ ಇದ್ದೆ. ಇದು ಸೂಟ್ ಆಗುತ್ತೆ ಈ ಪ್ಲೇಸ್ಗೆ ಅನಿಸ್ತು, ಅದಕ್ಕೆ ತಗೊಂಡೆ. ಇದಕ್ಕೇನು ತುಂಬ ಪ್ರೈಸ್ ಕೊಟ್ಟಿಲ್ಲ ನಾನು. ಇನ್ ಕೇಸ್ ಅಮೆಝಾನಲ್ಲಿ ಇನ್ನೂ ಅವೈಲೇಬಲ್ ಇದ್ರೆ ಅದರ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಬೋದು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾನು ಇದನ್ನೆಲ್ಲ ಡಸ್ಟಿಂಗ್ ಮಾಡ್ಕೋತೀನಿ. ಇಲ್ಲಾಂದರೆ ಅದ್ರ ಮೇಲೆಲ್ಲ ತುಂಬ ಡಸ್ಟ್ ಕೂತ್ಬಿಡುತ್ತೆ. ಹೆಂಗೆ ಅನಿಸುತ್ತೆ ಅಂದರೆ ಏನು ಇವ್ರು ಕ್ಲೀನೇ ಮಾಡಲ್ವೇನೋ ಅನ್ನೋ ಥರ ಕಾಣಿಸ್ತಿರುತ್ತೆ. ಮಳೆ ಬಿದ್ದಾಗ ಇಷ್ಟು ಡಸ್ಟ್ ಅನಿಸಲ್ಲ, ಸಮ್ಮರಲ್ಲಂತೂ ಇನ್ನೂ ಜಾಸ್ತಿ ಡಸ್ಟ್ ಬರುತ್ತೆ. ಸದ್ಯಕ್ಕೆ ನಮ್ಮನೆ ಫಿಶ್ ಟ್ಯಾಂಕಲ್ಲಿ ಒಂದೇ ಒಂದು ಫಿಶ್ ಇದೆ. ನಾವು ತುಂಬ ತಂದು ಹಾಕಿದ್ವಿ, ಬಟ್ ಯಾವುದೂ ಉಳಿಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇದು ಏನಾದರೂ ಸತ್ತು ಹೋದರೆ ಆಮೇಲೆ ಸ್ವಲ್ಪ ಅದನ್ನು ಟ್ರೀಟ್ ಮಾಡಿ ಫ್ರೆಶ್ ಆಗಿ ತಂದು ಬಿಡೋಣ ಅಂತ ತಂದಿಲ್ಲ ಯಾವುದು ಹೊಸ್ತು. ನನ್ನ ಮಗಳಿಗೆ ಸ್ಟೋರಿ ಬುಕ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಿ ಹೋದರೂ ಒಂದಲ್ಲ ಒಂದು ಬುಕ್ಸ್ ತಂದೇ ತರ್ತಾಳೆ. ಇಲ್ಲೂ ಅಷ್ಟೇ ನೋಡಿ ಎಷ್ಟು ತಂದಿದ್ದಾಳೆ. ಇದೆಲ್ಲ ಆಗಲೇ 3 ರೌಂಡ್ಸ್ ಓದಿ ಮುಗಿಸಿದಾಳೆ, ಇನ್ನೊಂದು ಸ್ವಲ್ಪ ತರಬೇಕು. ನಾವು ಈ ಮನೆಗೆ ಬಂದಾಗ ಯೋಶ್ನಿ ಇನ್ನ ಚಿಕ್ಕವಳಿದ್ಲು, ಅಂದರೆ 5 years ಇದ್ಲು. ಹೊಸದಾಗಿ ಸೋಫಾ ತಗೊಳಕ್ಕೆ ಅಂತ ನೋಡ್ತಾ ಇದ್ವಿ. ಒಂದು ಪ್ರಾಬ್ಲಮ್ ಅಂದರೆ ಯೋಶ್ನಿ ತುಂಬ ಜಂಪ್ ಮಾಡ್ತಾಳೆ ಸೋಫಾ ಮೇಲೆ. ಸೊ ಎಲ್ಲ ಯೋಚನೆ ಮಾಡಿ ಅವಳು ಚಿಕ್ಕವಳಿದ್ದಾಳೆ, ಎಲ್ಲ ಗಲೀಜ್ ಮಾಡ್ತಾಳೆ, ಸುಮ್ಮನೆ ಕಾಸ್ಟ್ಲಿ ತಗೊಂಡ್ರೆ ವೇಸ್ಟ್ ಅಂತ ಹೇಳಿ ಸ್ವಲ್ಪ ಸಿಂಪಲ್ ಆಗಿರೋ ಸೋಫಾನೇ ತಗೊಂಡ್ವಿ. ಇವಾಗಲೂ ಅಷ್ಟೇ, ಇವಾಗಲೂ ಜಂಪ್ ಮಾಡ್ತಾನೆ ಇರ್ತಾಳೆ ಅದ್ರ ಮೇಲೆಲ್ಲ. ಅವಳು ಸೋಫಾ ಮೇಲೆ ಜಾಸ್ತಿ ಆಟ ಆಡೋದ್ರಿಂದ ಸೋಫಾನ ಸ್ವಲ್ಪ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಥರ ಏನಾದರೂ ಕವರ್ ಏನಾದರೂ ಹಾಕೋಣ ಅಂತ ಹುಡುಕ್ತಾ ಇದ್ದೆ. ಅಮೆಝಾನಲ್ಲಿ ತುಂಬ ಸರ್ಚ್ ಮಾಡಿದೆ, ಬೇರೆ ಕಡೆನೂ ಸರ್ಚ್ ಮಾಡಿದೆ. ನನಗೆ ಯಾವುದು ಸೂಟಬಲ್ ಕವರ್ ಸಿಗಲಿಲ್ಲ. ಇದ್ದಿದ್ದು ಎಕ್ಸ್ಪೆನ್ಸಿವ್ ಇತ್ತು, ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ, ವಿದ್ಯಾರಣ್ಯಪುರದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಒಬ್ಬರು ಟೇಲರ್ ಇದ್ರು. ಅವ್ರು ಹೇಳಿದ್ರು ಕಸ್ಟಮ್ ಮಾಡ್ಕೊಡ್ತೀನಿ ಸೋಫಾ ಕವರ್, ನಾನು ನಿಮ್ಮ ಮನೆಗೆ ಬಂದು ಅಳತೆ ತಗೊಂಡು ಅದಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ನೋಡೋಣ ಅಂತ ಬೇಕಾಗಿರೋ ಮಟೀರಿಯಲ್ ಎಲ್ಲ ಅಲ್ಲೇ ಸಿಕ್ತು, ತಗೊಂಡು ಬಂದ್ವಿ. ಈಗ ಸೆಲೆಕ್ಟ್ ಮಾಡಿರೋ ಕ್ಲೋತ್ ಬಿಟ್ಟು ಬೇರೆ ಯಾವುದೂ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಚೆನ್ನಾಗೂ ಕಾಣಿಸುತ್ತೆ ಅನ್ನಿಸ್ತು, ಅದಕ್ಕೆ ತಗೊಂಡ್ವಿ. ಆಮೇಲೆ ಅವ್ರು ಬಂದು ಮನೆಗೆ ಅಳತೆ ತಗೊಂಡು ಸ್ಟಿಚ್ ಮಾಡಿ ಕೊಟ್ಟರು. ಇದನ್ನು 1 week ತಗೊಂಡ್ರು ಅನಿಸುತ್ತೆ, ಬಟ್ ಪರ್ಫೆಕ್ಟಾಗಿ ಕೂರುತ್ತೆ. ಬೇರೆ ಸೋಫಾ ಕವರ್ಸ್ ಆದರೆ ಹಾಗೆ ಹಾಕಬೇಕು, ಯಾರಾದರೂ ಬಂದು ಒಂದ್ಸರಿ ಕೂತು ಎದ್ರೆ ಅದು ಫುಲ್ ಮೆಸ್ ಆಗಿಬಿಡುತ್ತೆ. ಇದು ಹಾಗಾಗಲ್ಲ, ಕರೆಕ್ಟಾಗಿ ಫಿಟ್ಟಾಗಿ ಟೈಟಾಗಿ ಕೂತಿರುತ್ತೆ. ನಮಗೆ ಡರ್ಟಿ ಇದೆ, ಯಾವಾಗಾದರೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎಲ್ಲ ತೆಗೆದ್ಬಿಟ್ಟು ಈ ಥರ ವೀಕ್ಲಿ ಒನ್ಸ್ ಎಲ್ಲ ಒದ್ರು ಬಿಟ್ಟು ಬ್ರಷ್ ಮಾಡಿ ಕ್ಲೀನಾಗಿ ಹಾಕ್ತೀನಿ. ತುಂಬ ಡರ್ಟಿ ಅನ್ನಿಸ್ದಾಗ ಎಲ್ಲ ತೆಗೆದು ವಾಶ್ ಮಾಡಿ ಒಣಗಿಸಿ ಹಾಕ್ತೀನಿ. ನಾನು ತುಂಬ ಸರಿ ವಾಶ್ ಮಾಡಿದ್ದೀನಿ, ಏನೂ ಆಗಿಲ್ಲ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪಿಲ್ಲೋ ಕವರ್ಸ್ ಮಾತ್ರ ನಾನು ಅಮೆಝಾನಲ್ಲೇ ತಗೊಂಡೆ. ಈ ಸೋಫಾ ಕವರ್ ತಗೊಳ್ಳೋಕ್ಕೂ ಮುಂಚೆ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ. ಸೊ ನಾನು ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಅದಕ್ಕೆ. ಸೊ ಸದ್ಯಕ್ಕಿರಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 10:15 ಆಗಿಬಿಟ್ಟಿತ್ತು.
ನಾನು 10ಗೆ ಮುಗಿಸ್ಕೋಬೇಕಂತ ಟೈಮರ್ ಸೆಟ್ ಮಾಡ್ಕೊಂಡಿದ್ದೆ, ಬಟ್ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡೀತು. ನಾನು ಲಾಸ್ಟ್ ವೀಕ್ ಮದ್ವೆಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ, ಸೊ ಮದ್ವೆದು ಒಂದಷ್ಟು ಫೋಟೋಸ್ ಹಾಕ್ತಾ ಇದ್ದೀನಿ ಇಲ್ಲಿ. ತುಂಬ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಮದುವೆ ತುಂಬ ದೂರದಲ್ಲಿತ್ತು. ನಾವು ಟ್ರಾವೆಲ್ ಮಾಡೇ ಸುಸ್ತಾದ್ವಿ. ಬ್ಯಾಂಗ್ಳೂರಿಂದ ಮೈಸೂರು ಹೋಗಿ ಅಲ್ಲಿಂದ ಕೆ ಆರ್ ನಗರ ಹೋಗಿ ಅಲ್ಲಿ ಒಂದು ನಾಮಕರಣ ಇತ್ತು ನನ್ನ ಹಸ್ಬೆಂಡ್ಗೆ, ಅವ್ರು ಅಟೆಂಡ್ ಮಾಡಿದ್ರು. ನನ್ನ ತಂಗಿಯವ್ರು ಕೂಡ ಮದ್ವೆಗೆ ಬರೋ ಪ್ಲಾನ್ ಇದ್ದಿದ್ರಿಂದ ನಾವೆಲ್ಲರೂ ಒಟ್ಟಿಗೆ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಟ್ಟು ಆಮೇಲೆ ಎಲ್ಲರೂ ರೆಡಿಯಾಗಿ ವೆನ್ಯೂಗೆ ಹೋಗಿದ್ದು. ಸೊ ಹೋದಾಗಲೇ 8 ಆಗಿತ್ತು. 9:30ಗೆಲ್ಲ ವಾಪಸ್ ಹೊರಡಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಸೊ 1.5 ಅವರ್ ಗ್ಯಾಪಲ್ಲಿ ಊಟ, ಮಾತಾಡ್ಸೋದು, ನೆಂಟರುಗಳನ್ನೆಲ್ಲ ಇದರಲ್ಲೇ ಟೈಮ್ ಆಗೋಯ್ತು. ನಮಗೆ ಮಂಡೇ ಮಾರ್ನಿಂಗ್ ಮದುವೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಸಂಡೇ ನೈಟ್ ಹೋಗಿದ್ವಿ. ನಾವು ವಾಪಸ್ ಬೆಂಗಳೂರಿಗೆ ಬಂದು ರೆಸ್ಟ್ ಮಾಡಿ ಮಂಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ವರ್ಕ್ಗೆ ಹೋಗೋದಿತ್ತು. ಲಾಂಗ್ ಟೈಮ್ ನಾವು 3 ಜನ ಅಕ್ಕ ತಂಗಿಯರು ಒಂದು ಮದುವೆಗೆ ಅಥವಾ ಒಂದು ಈವೆಂಟಿಗೆ ಅಂತ ಹೋಗಿದ್ದು. ತುಂಬಾ ದಿನದಿಂದ ನೋಡದೆ ಇರೋರೆಲ್ಲ ಸಿಕ್ಕಿದ್ರು, ಮಾತಾಡ್ಸಿ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ನನ್ಗೊಬ್ರು ಟೀಚರ್ ಸಿಕ್ಕಿದ್ರು. ಅವರು ನಮ್ಮ ತಾತನ ಮನೆ ಒಂದು ಚಿಕ್ಕ ರೂಮ್ ಇತ್ತು, ಅಲ್ಲಿ ಇರ್ತಾ ಇದ್ರು. ನಾನು ಅವಾಗಿನ್ನೂ ತುಂಬಾ ಚಿಕ್ಕವಳು, ಅಂಗನವಾಡಿ ಕೂಡ ಹೋಗ್ತಾ ಇರ್ಲಿಲ್ಲ ಅನ್ಸುತ್ತೆ. ನನಗೆ ಫಸ್ಟ್ ಅ ಆ ಇ ಕಲಿಸಿದ್ದು ಅವರೇ. ಸೊ ನನಗೆ ಅವರು ತುಂಬಾ ಚೆನ್ನಾಗಿ ನೆನಪಿದ್ದಾರೆ. ಅವರೇ ನನ್ನ ಮೊದಲ ಗುರು. ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಯಾವಾಗ ಈ ತರ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ. ಸೊ ಎಲ್ರಿಗೂ ಬಾಯ್ ಹೇಳಿ ನಾವು 9:30ಗೆ ಹೊರಟು ಬಂದು ಸೇರೋ ಅಷ್ಟರಲ್ಲಿ 1:30 ಆಗಿತ್ತು ಮನೆಗೆ. ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋದ್ರು. ಇವತ್ತು ಯೋಷ್ಟಿ ಮನೆಗೆ ಬಂದು ಏನೋ ಸರ್ಪ್ರೈಸ್ ಇದೆ ಅಂತ ತೋರಿಸಿದ್ಲು. ಅವಳಿಗೆ ಬ್ರಾಡ್ ಜಂಪ್ ಅಲ್ಲಿ 3rd ಪ್ಲೇಸ್ ಬಂದಿದೆ. ಖುಷಿ ಆಯ್ತಾ? ಅವಳು ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ವೀಕ್. ಸೊ ನನಗೂ ಸರ್ಪ್ರೈಸ್ ಆಯ್ತು ಅವಳು ಏನೋ ವಿನ್ ಆಗಿದ್ದಾಳೆ ಅಂದಾಗ. ಸೊ ನೋಡಿ ಇಲ್ಲಿ ಮೆಡಲ್ ಎಲ್ಲ ತೋರಿಸ್ತಾ ಇದ್ದಾಳೆ ನನಗೆ. ಊಟ ಎಲ್ಲ ಆಯ್ತು, ಸ್ವಲ್ಪ ಪಾತ್ರೆಗಳಿದ್ವು, ಎಲ್ಲ ತೊಳೆದಿಟ್ಬಿಡೋಣ ಅಂತ ಬಂದೆ. ಫೇಸ್ ಮಾಸ್ಕ್ ಹಚ್ಕೊಂಡಿದ್ದೀನಿ, ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಡ್ರೈ ಆಗುತ್ತೆ, 2 in 1 ಕೆಲಸ ಆಗುತ್ತೆ ಅಂತ. ನನ್ನ ಸ್ಕಿನ್ ಕೇರ್ ತುಂಬ ಸಿಂಪಲ್. ನಾನು ಮಾಯ್ಶ್ಚರೈಸರು, ಒಂದು ಸೆರಮ್ಮು ಮತ್ತು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಷ್ಟೇ. ಮಾರ್ನಿಂಗು ಅಷ್ಟೇ, ಈವ್ನಿಂಗು ಅಷ್ಟೇ. ತುಂಬ ಹೆವಿ ಮೇಕಪ್ ಕೂಡ ಮಾಡಲ್ಲ ನಾನು. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್, ಅದಕ್ಕೋಸ್ಕರ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.